ಕೇಳಿ. ಪೂರ್ವದಲ್ಲಿ ಜಿತೇಂದ್ರಿಯನು ಸತ್ಯವಂತನು ಬುದ್ಧಿವಂತನಾದ ಉಲ್ಕಾಮುಖನೆಂಬ ರಾಜನಿದ್ದನು. ಆತನಿಗೆ ಮಕ್ಕಳಿರಲಿಲ್ಲ. ಆತನು ಪ್ರತಿದಿನವೂ ದೇವಸ್ಥಾನಕ್ಕೆ ದೇವರಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಬಡವರಿಗೆ ದಾನ ಧರ್ಮವನ್ನು ಮಾಡುತ್ತಿದ್ದನು. ಒಂದು ರಾಜ್ಯದಲ್ಲಿ ಉಲ್ಕಾಮುಖ ಅಂತ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ, ಅವನು ಬಹಳ ಬುದ್ಧಿವಂತ. ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮವನ್ನ ಮಾಡ್ತಾ ಇರ್ತಾನೆ. ಈತನ ಹೆಂಡತಿ ಭದ್ರಶೀಲಿಯು ಮಹಾದೈವ ಭಕ್ತಳು. ಇವಳು ಪತಿಯೊಡಗೂಡಿ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಳು. ಅವಾಗ ಏನಾಗುತ್ತೆ ಅಂದ್ರೆ, ಅವಳು ಗಂಡ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ಪಕ್ಕದಲ್ಲಿ ಗಂಡ ಇಬ್ಬರು ಈ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ, ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಳು. ಆ ವೇಳೆಗೆ ವ್ಯಾಪಾರಕ್ಕಾಗಿ ಅಲ್ಲಿಗೆ ಬಂದಿದ್ದ ಒಬ್ಬ ವರ್ತಕನು ನಾವಿಯನ್ನು ನದಿ ದಡದಲ್ಲಿ ಬಿಟ್ಟು ದರ್ಶನಕ್ಕಾಗಿ ಅವನ ಬಳಿಗೆ ಬಂದನು. ವಿನಯದಿಂದ ತಾವು ಮಾಡುತ್ತಿರುವುದು ಯಾವ ವ್ರತ ನನಗೆ ತಿಳಿಸಬೇಕೆಂದು ಕೋರಿದನು. ಅವಾಗ ಏನಾಗುತ್ತೆ ಅಂದ್ರೆ, ಗಂಡ ಹೆಂಡತಿ ಇಬ್ಬರು ನದಿ ತೀರದಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆ ರಾಜನ ನೋಡೋಕ್ಕೋಸ್ಕರ ಆ ಊರಿನ ವ್ಯಕ್ತಿ ಒಬ್ಬ ಬರ್ತಾನೆ. ಬಂದಾಗ ಪೂಜೆಯನ್ನು ನೋಡ್ಬಿಟ್ಟು ಅವನ್ನ ಕೇಳ್ತಾನೆ, ಸ್ವಾಮಿ ಏನ್ ಈ ಪೂಜೆ ಮಾಡ್ತಾ ಇದೀರಲ್ಲ, ಈ ಪೂಜೆ ಮಾಡೋದ್ರಿಂದ ಏನ್ ಫಲ ಅಂತ ಅವನು ಕೇಳ್ತಾನೆ. ಆಗ ರಾಜ ಏನ್ ಹೇಳ್ತಾನೆ ಅಂದ್ರೆ, ಕೋರಿದನು, ಅಯ್ಯ ವರ್ತಕನೇ, ನನಗೆ ಪುತ್ರರಿಲ್ಲ ಕಾರಣ ಪುತ್ರ ಸಂತಾನಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಿರುವೆನೆಂದು ತಿಳಿಸಿದನು. ನನಗೆ ಮಕ್ಕಳಿಲ್ಲಪ್ಪ, ಅದರಿಂದ ಮಕ್ಕಳು ಬಲಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಆಗ ವರ್ತಕನು, ನನಗೂ ಮಕ್ಕಳಿಲ್ಲದಿರುವ ಕಾರಣ ನಾನು ಈ ವ್ರತವನ್ನು ಮಾಡುವೆನು. ಅದರ ಪ್ರಭಾವದಿಂದ ಖಂಡಿತ ನನಗೂ ಮಕ್ಕಳಾಗುವುದೆಂದು ನಂಬಿದ್ದೇನೆ. ಅಲ್ಲಿ ನಂಬಿಕೆ ಬಂತ ಅವನಿಗೆ. ಅವನು ನಂಬ್ತಾನೆ ಭಗವಂತನ. ನಾನು ಸಹ ನನಗೆ ಮಕ್ಕಳಿಲ್ಲ, ಈ ಪೂಜೆ ನಾನು ಮಾಡಬೇಕು, ನನಗೆ ಮಕ್ಕಳಾಗುತ್ತೆ ಅಂತ ಅವನು ನಂಬ್ಕೊಂಡು ಹೋಗ್ತಾನೆ. ಈ ವ್ರತಾವಿಧಾನವನ್ನು ತಿಳಿಸಬೇಕೆಂದು ಕೋರಿದನು. ರಾಜನು ವ್ರತಾವಿಧಾನವನ್ನೆಲ್ಲೂ ಆ ವರ್ತಕನಿಗೆ ಪೂರ್ಣವಾಗಿ ತಿಳಿಸಿದನು. ಅದನ್ನೆಲ್ಲ ಕೇಳಿಕೊಂಡು ಆ ವರ್ತಕನು ಮನೆಗೆ ಬಂದು ವಿಷಯವನ್ನು ತನ್ನ ಹೆಂಡತಿಗೂ ತಿಳಿಸಿ ತನಗೆ ಸಂತಾನವಾದ ಮೇಲೆ ಈ ವ್ರತವನ್ನು ಮಾಡುವೆನೆಂದು ಸಂಕಲ್ಪ ಮಾಡಿ ಕಾಲ ಕಳೆಯುತ್ತಿದ್ದನು. ಏನಾಗುತ್ತೆ ಅಂದ್ರೆ, ಆ ವ್ರತದ ಬಗ್ಗೆ ಎಲ್ಲ ತಿಳ್ಕೊತಾನೆ. ಮನೆಗೆ ಹೋದ್ಮೇಲೆ ಹೆಂಡತಿಗೆ ಹೇಳ್ತಾನೆ, ನೋಡಿ ಈ ತರ ಒಂದು ಪೂಜೆ ಮಾಡ್ತಾ ಇದ್ರು, ಆ ಪೂಜೆ ಮಾಡಿದ್ರೆ ನಮ್ಗೆ ಮಕ್ಕಳಾಗುತ್ತೆ ಅಂತೆ, ನಾವು ಸಹ ಮಾಡ್ಬೇಕು ಅಂತ ಗಂಡ ಹೆಂಡತಿ ಇಬ್ರು ಚರ್ಚೆ ಮಾಡ್ತಾ ಇದ್ದಾರೆ. ಈ ವ್ರತಕಥಾ ಶ್ರಾವಣ ಪ್ರಭಾವದಿಂದ ಆ ವರ್ತಕನ ಹೆಂಡತಿ ಲೀಲಾವತಿಯು ಗರ್ಭವತಿಯಾದಳು. ಸ್ವಾಮಿ ಅಲ್ಲಿಗೆ ಆಶೀರ್ವಾದ ಮಾಡ್ತಾರೆ. ಆಗ ಅವಳು ಗರ್ಭವತಿ ಆಯ್ತಾಳೆ. ಒಂದು ದಿವ್ಯ ಸುಂದರ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಆ ಮಗುವಿಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಬಳಿಕ ಲೀಲಾವತಿಯು ತನ್ನ ಪತಿಯೊಡಗೂಡಿ ಸಂಕಲ್ಪ ವ್ರತವನ್ನು ಮಾಡಿದಳು. ತಿಳಿಸಿದಳು. ವ್ಯಾಪಾರಿಯು ಮಗಳ ಮದುವೆಯ ಸಮಯದಲ್ಲಿ ವ್ರತವನ್ನು ಮಾಡುವುದಾಗಿ ಸಮಾಧಾನ ಮಾಡಿ ತಾನು ವ್ಯಾಪಾರಕ್ಕೆ ಹೊರಟು ಹೋದನು. ಏನಾಗುತ್ತೆ ಅಂದ್ರೆ, ಇವಾಗ ಸಂಕಲ್ಪ ಮಾಡ್ತಾರೆ, ಒಂದು ಹೆಣ್ಣು ಮಗು ಆಗುತ್ತೆ. ಹೆಣ್ಣು ಮಗು ಆದ್ಮೇಲೆ ನಾವು ಗಂಡಸು ಮರ್ತ್ಬಿಟ್ರೆ ಹೆಂಗಸು ನಮ್ಗೆ ಜ್ಞಾಪಿಸ್ತಾರೆ, ಏನಂತ, ನೋಡಿ ಈ ತರ ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಅರ್ಕೆ ಇದೆ ಅಂತ. ಆಗ ಅಮ್ಮ ಹೇಳ್ತಾರೆ ಅವ್ನಿಗೆ, ಈ ತರ ಅರ್ಕೆ ಇದೆ ಅಂತ. ಆಗ ಅವ್ನು ಏನ್ ಹೇಳ್ತಾನೆ, ಇವಾಗ ಆಗಲ್ಲ ಬಿಡೆ, ಮಗಳು ಮದುವೆ ಆಗಿದೆ, ಯಾವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಮುಂದೆ ಏನಾಗ್ತದೆ ಅಂದ್ರೆ, ವ್ಯಾಪಾರಿಯು ಮಗಳ ಮದುವೆಯ ಸಮಯದಲ್ಲಿ ವ್ರತವನ್ನು ಮಾಡುವುದಾಗಿ ಸಮಾಧಾನ ಮಾಡಿ ವ್ಯಾಪಾರಕ್ಕೆ ಹೊರಟು ಹೋದನು. ಕಲಾವತಿಯು ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಳು. ಅವಳ ವಿವಾಹ ಯೋಗ್ಯವಾದುದನ್ನು ಗಮನಿಸಿ ವರ್ತಕನು ಅವರ ಧರ್ಮದ ಪದ್ಧತಿಯಂತೆ ಮಗಳಿಗೆ ಯೋಗ್ಯನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಚಾರನನ್ನು ಕಳುಹಿಸಿದನು. ಅವರು ಕಾಂಚೀಪುರಕ್ಕೆ ಬಂದು ಅಲ್ಲಿ ಸುಂದರನು ಗುಣಾಢ್ಯನು ಯುವಕನು ಆದ ವರ್ತಕರ ಕುವರನನ್ನು ಕರೆದು ತಂದು ವ್ಯಾಪಾರಿಗೂ ಅವರ ಕಡೆಯವರಿಗೂ ಒಪ್ಪಿಗೆಯಾಗಲು ಬಂಧು ಸಮೂಹಗಳಿಂದ ಕೂಡಿ ಆನಂದದಿಂದ ಮಗಳನ್ನು ಕೊಟ್ಟು ವಿವಾಹವನ್ನು ಸಂಭ್ರಮದಿಂದ ನೆರವೇರಿಸಿದರು. ಧನಬಂಧನಾದ ವರ್ತಕನು ಆಗಲೂ ಸಹ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲಿಲ್ಲ. ಆಯ್ತಾ? ಇವಾಗ ಏನಾಗಿದೆ ಅಂದ್ರೆ, ಅವಾಗ ಅವನು ಹೇಳ್ತಾನೆ ಮಗಳು ಮದುವೆ ಆಗಿಲ್ಲ ಅಂತ. ಮಗಳಿಗೂ ಸಹ ಭಗವಂತ ಒಳ್ಳೇದು ಮಾಡಿ ಒಳ್ಳೆ ಕಡೆ ಹುಡುಗ ಸಿಗ್ತಾನೆ. ಹುಡುಗ ಸಿಕ್ಕಾಗ ಮದುವೆ ಮಾಡ್ಬಿಡ್ತಾರೆ. ಆಗ ಮುಂದೆ ಏನ್ ಹೇಳ್ತಾನೆ ಅವನು ನೋಡೋಣ. ಹಾಗೂ ಸಹ ಮಾಡಲ್ಲ. ಅವನು ದುಡ್ಡಿನ ಅಹಂಭಾವ, ನಾನ್ ರಾಜ ಅಲ್ವೇ, ಹೆಂಗ್ ಮಾಡಬೇಕು ಅನ್ನೋದೊಂದು ಇರ್ತದೆ. ಒಂದು ದಿವಸ ಆ ಪಟ್ಟಣದ ಅರಮನೆಗೆ ಕಳ್ಳರು ನುಗ್ಗಿ ರಾಜದ್ರವ್ಯವನ್ನು ಅಪಹರಿಸಿ ವರ್ತಕನು ಇರುವ ಪ್ರದೇಶದ ಕಡೆ ಬರುತ್ತಿದ್ದನು. ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಆ ಕಡೆಗೆ ಬರುವುದನ್ನು ಕಂಡು ಚೋರರು ಹೆದರಿ ತಾವು ಕದ್ದು ತಂದಿದ್ದ ದ್ರವ್ಯವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಏನಾಗುತ್ತಂದ್ರೆ, ಅಷ್ಟರಲ್ಲಿ ಆ ಊರಿನಲ್ಲಿ ಕಳ್ತನ ಆಗುತ್ತದೆ.
ಕಳ್ತನ ಆದಾಗ ಆ ಕಳ್ಳರು ಗಂಟನ್ನು ತಗೊಂಡು ಓಡ್ ಬರ್ತಾ ಇರ್ತಾರೆ. ಬಂದಾಗ ಇವ್ರ ಹತ್ರನೇ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಟೈಮ್ ಕೆಟ್ಟೋದಾಗ ಹುಲ್ಕಟ್ಟಿನೂ ಹಾವಾಗ್ಬಿಡ್ತಾರೆ. ಅದೇ ರೀತಿ ಏನ್ ಮಾಡೋದಂದ್ರೆ ಗಂಟನ್ನು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಆ ಓಡೋದಾಗ ರಾಜರೆಲ್ಲ ಭಟ್ರು ಏನ್ ಮಾಡ್ತಾರೆ, ಸೇವಕರು ಇವರೇ ಕಳ್ಳರು, ಇವತ್ತವೇ ಗಂಟಿದೆ ಅಂದ್ಬಿಟ್ಟು ಅವ್ರನ್ನೇ ಹಿಡ್ಕೋತಾರೆ. ಹಿಡ್ಕೊಂಡೋಗಿ ರಾಜ್ಯಕ್ಕೆ ಕರ್ಕೊಂಡೋಗಿ ಕಾರಾಗೃಹಕ್ಕೆ ಅವ್ರನ್ನ ಹಾಕ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೋಪದಿಂದ ಫಲವಾಗಿ ಇವರ ಮಾತನ್ನು ಯಾರೂ ಆಲೋಚಿಸಲಿಲ್ಲ. ಅವಾಗ ಏನಾಗ್ತಂದ್ರೆ ಕಾರಾಗೃಹಕ್ಕೆ ಹೋಗ್ತಾರಲ್ವಾ, ಆಗ ಇವನು ಹೇಳ್ತಾನೆ, ಸ್ವಾಮಿ ನಾನು ರಾಜನೇ, ಯಾವ ತಪ್ಪು ನಾನು ಮಾಡಿಲ್ಲ, ಖಂಡಿತವಾಗ್ಲು ನಾವು ಅಲ್ಲಿ ನಿಂತಿದ್ದ ಅವ್ರು ಬಂದು ಗಂಟರಿಂದ ಹಾಕ್ಬಿಟ್ಟು ಹೋಗ್ಬಿಟ್ಟು ಎಷ್ಟೇ ಹೇಳಿದ್ರು ಕಿವಿಗೆ ಹಾಕೊಳ್ಳಲ್ಲ ರಾಜ. ಯಾಕೆ ಕಿವಿಗೆ ಹಾಕೊಳ್ಳ ಅಂದ್ರೆ ಭಗವಂತ ಆ ರೀತಿ ಅವರಿಗೆ ಮನಸ್ಸನ್ನ ಕೊಟ್ಟಿರ್ತಾನೆ. ಈ ಕಡೆ ಆ ವ್ಯಾಪಾರಿಯು ಮನೆಗೆ ಕಳ್ಳರು ನುಗ್ಗಿ ದ್ರವ್ಯವೆಲ್ಲವೂ ಅಪಹರಿಸಿದರು. ಅದರಿಂದಾಗಿ ಲೀಲಾವತಿಯು ಕಲಾವತಿಯು ಅನ್ನ ಆಹಾರಗಳಿಂದಲೂ ಅವಕಾಶವಿಲ್ಲದೆ ಭಿಕ್ಷೆ ಬೇಡುವಂತಾಯಿತು. ಆ ಸೈಡು ಯಜಮಾನಪ್ಪ ಬಂದು ಇದಕ್ಕೂ ಎಲ್ಲಿ ಯಜಮಾನಪ್ಪ ಅಲ್ಲಿಗೆ ಬಂದು ಇದಕ್ಕೆ ಕಾರಾಗೃಹಕ್ಕೆ ಹೋಗ್ಬಿಟ್ರು. ಇಲ್ಲಿ ಮನೇಲಿ ಕಳ್ತನ ಆಗ್ಬಿಡ್ತು. ಇವ್ರಿಗೆ ಏನು ತಿನ್ನಕ್ಕೇನಿಲ್ಲ, ಮತ್ತೆ ದರಿದ್ರ ತಂದ್ಬಿಟ್ಟು ಭಗವಂತ ಕೊಟ್ಬಿಟ್ಟಿದ್ದಾನೆ. ಬ್ರಾಹ್ಮಣರ ಮನೆಯಲ್ಲಿ ನಡೆಯುತ್ತಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಮಾಡುವುದನ್ನು ಕಂಡು ವ್ರತ ಮುಗಿಯುವವರೆಗೂ ಅಲ್ಲಿಯೇ ಇದ್ದು ಭಕ್ತಿಯಿಂದ ದೇವರಿಗೆ ಅರಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ಮನೆಗೆ ಬಂದಳು. ಅವಾಗ ಏನಾಗುತ್ತಂದ್ರೆ ಆ ಮಗಳು ಊರಲ್ಲಿ ಭಿಕ್ಷೆ ಮಾಡಕ್ ಹೋಗ್ತಾ ಇರ್ತಾಳೆ. ಭಿಕ್ಷೆ ಮಾಡಕ್ ಹೋಗ್ತಾ ಇರ್ಬೇಕಾದಾಗ ಈ ತರ ಬ್ರಾಹ್ಮಣ ಪೂಜೆಯನ್ನ ಮಾಡ್ತಾ ಇರ್ತಾನೆ. ಅಲ್ಲೇ ಕುತ್ಕೊಂಡಿದ್ದವಳು ಪೂಜೆ ಎಲ್ಲ ನೋಡಿ ಪ್ರಸಾದ ತಕೊಂಡು ತೀರ್ಥ ತಕೊಂಡು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗ್ಬೇಕಾದಾಗ ಅವ್ರ ಅಮ್ಮ ಅವಳನ್ನ ಕೇಳ್ತಾಳೆ, ಏನಂತ, ಎಲ್ಲಿ ಹೋಗಿ ನಮ್ಮ ಎಷ್ಟು ದಿವಸ ಇಷ್ಟೊತ್ತು ಎಲ್ಲಿ ಹೋಗಿ ನೀನು, ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಾಳೆ. ಆವಾಗ ಏನ್ ಹೇಳ್ತಾನಂದ್ರೆ, ಅಮ್ಮ ಮಗಳೇ, ನೀನು ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ, ತಡವಾಗಿ ಬರಲು ಕಾರಣವೇನು ಎಂದು ಕೇಳಲು